ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಮೊದಲು ರೈಸ್ ಮಾಡಿದ್ರೆ ತಾವು ಸರ್. ಆದ್ರೆ ಈ ನಡುವೆ 2-3 ದಿನಗಳಿಂದ ತಾವು ರಿಯಾಕ್ಟ್ ಮಾಡಿದ್ರೆ, ಆದ್ರೆ ಯತೀಂದ್ರ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಡಿ.ಕೆ. ಸುರೇಶ್ ಅವರು ಒಪ್ಕೊಳ್ತಾರೆ ಅಂತ ಹೇಳ್ತಾರೆ, ಯತೀಂದ್ರ ಅವರು ಇಲ್ಲ, ಯಾವುದೂ ಇಲ್ಲ, 5 ವರ್ಷ ಕಂಟಿನ್ಯೂ ಅಂತ ಕೂಡ ಹೇಳ್ತಿದ್ದಾರೆ. ನೋಡಿ, ಇದು ರಾಜಕಾರಣ. ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಉಳ್ಳಂತ ಪಕ್ಷ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ನಾನಾಗ್ಲಿ, ಯತೀಂದ್ರ ಅವರಾಗ್ಲಿ, ಮತ್ತೊಬ್ಬರಾಗ್ಲಿ, ನಾವ್ ಯಾರೂ ಕೂಡ ಈ ರೀತಿ ಮಾತಾಡುವಂಥದ್ದು ತಪ್ಪು. ಇದಕ್ಕೆ ವರಿಷ್ಠರಿದ್ದಾರೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ಧತೆ, ಬದ್ಧತೆಗೆ, ಶಿಸ್ತಿಗೆ ಹೆಸರಾದಂಥ ಪಕ್ಷ. ಇದು ಪ್ರಾದೇಶಿಕ ಪಕ್ಷ ಅಲ್ಲ. ತಂದೆ ಮೇಲೆ ಮಗನ ಪ್ರೀತಿ ಇರ್ಬೋದು, ಮಗನಿಗೆ ತಂದೆ ಮೇಲೆ ಪ್ರೀತಿ ಇರ್ಬೋದು. ಇದು ರಾಜಕಾರಣ. ಇದು ನಾವೆಲ್ಲರೂ ಕೂಡ ಆ ರೀತಿ ಯಾವತ್ತೂ ಕೂಡ ತಂದೆ ವ್ಯಾಮೋಹಕ್ಕೆ ಆಗ್ಲಿ ಅಥವಾ ಮಗನ ಮೇಲೆ ವ್ಯಾಮೋಹಕ್ಕಾಗ್ಲಿ ಈ ರೀತಿ ಮಾತಾಡಬಾರ್ದು. ಇದು ಒಂದು ಪ್ರಜಾಪ್ರಭುತ್ವ. ಎಲ್ರಿಗೂ ಕೂಡ ಒಂದು ಅವಕಾಶ ಇರಬೇಕು, ಎಲ್ಲರೂ ಸಮಾನವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಇಷ್ಟು ಚರ್ಚೆಗಳು ನಡೆದಿದೆ ಸರ್, ಹೈಕಮಾಂಡ್ ಇದುವರೆಗೂ ಕೂಡ ರಿಯಾಕ್ಟ್ ಮಾಡಿ ಇಲ್ಲ, ನೀವು ಆ ರೀತಿ ಮಾತಾಡಬೇಡ, ನೀವು ಆ ರೀತಿ ಕೇಳಬೇಡಿ. ನಮ್ಮ ವರಿಷ್ಠರು ಬಹಳ ಬಲಿಷ್ಠವಾಗಿದ್ದಾರೆ. ಅವರೆಲ್ಲರೂ ಕೂಡ ಶಿಸ್ತನ್ನ ಕಾಪಾಡೋದ್ರಲ್ಲಿ ಎರಡು ಮಾತಿಲ್ಲ. ನೀವಾಗಲೇ 2-3 ಕೇಸಲ್ಲಿ ನೀವು ಏನು ಕ್ರಮ ತಗೊಂಡಿದ್ದಾರೆ ನೀವೆಲ್ಲ ನೋಡಿದ್ದೀರಿ. ರಾಜಣ್ಣರ ವಿಷಯ ಇರ್ಬೋದು, ಇನ್ನೊಬ್ಬರ ವಿಷಯ ಇರ್ಬೋದು, ಯಾವ ರೀತಿ ಅವರೆಲ್ಲರೂ ಕೂಡ ಕ್ರಮ ತಗೊಂಡಿದ್ದಾರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಸೊ ವರಿಷ್ಠರು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನ ತಗೊಳ್ತಾರೆ. ಈ ಸಿಎಂ ಬದಲಾವಣೆ ವಿಚಾರವಾಗಲಿ, ಇಲ್ಲ ಮಾಡ್ತೀವಿ ಮಾಡಲ್ಲ, ಇಲ್ಲ ಸೈಲೆಂಟ್ ಆಗಿರಿ ಅನ್ನುವಂತ ವಿಚಾರವಾಗಿ ಇಲ್ಲ, ಅವ್ರು ಈಗಾಗಲೇ ಚರ್ಚೆಗೆಲ್ಲ ಕರೆಸಿದ್ದಾರೆ. ಸೂಕ್ತ ಸಮಯದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ನಿರ್ಧಾರ ತಗೊಳ್ತಾರೆ. ಯಾವಾಗ ಸರ್ ಸಿಸಿಟಿ ಕೊಡುವಂತ? ಈಗ ಈ ಅವಧಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಇವೆಲ್ಲರೂ ಕೂಡ ಒಂದು ತೆರೆ ಬೀಳುತ್ತದೆ. 3ನೇ ಡೇಟ್ ಅಂತ ಹೇಳ್ಬಿಡಿ. 3ನೇ ಡೇಟ್ ಹೇಳ್ತೀನಿ. ಅದು ಯಾವತ್ತೂ ಕೂಡ ಮಿಸ್ ಆಗಬೇಡದು. ನಾನು 6-9 ಅಂತ ಹೇಳಿದ್ರಿ. 3ನೇ ಡೇಟು ನಾನು ಯಾವತ್ತೂ ಕೂಡ ಮಿಸ್ ಮಾಡಲ್ಲ, ಮಿಸ್ ಆಗೋದು ಇಲ್ಲ. ನಾವು ಮಾಡ್ತೀವಿ. ಈ ತಿಂಗಳಲ್ಲಿ ಆಗುತ್ತೆ ಸರ್, ಹೇಳ್ತೀನಿ, ನಿಮ್ಗೆ ಡೇಟ್ ಕೊಡ್ತೀನಿ.